ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ರಾಘವೇಂದ್ರ ರಾಯರು ನೆನಪಾಗ್ತಾರೆ. ಶ್ರೀ ಗುರು ರಾಘವೇಂದ್ರ ರಾಯರ ವಾರವಾಗಿದ್ದು ಇವತ್ತಿನ ದಿನದ ವಿಶೇಷತೆ ಏನು, ಶ್ರೀ ಗುರು ರಾಘವೇಂದ್ರ ರಾಯರು ಪಂಚಮುಖಿಯಲ್ಲಿ ಯಾವ ರೀತಿಯಾಗಿ ಪವಾಡಗಳನ್ನು ಮಾಡಿದ್ರು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ತಿಳಿಸ್ಕೊಡ್ತೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಭಕ್ತಿಯಾಗಿರ್ತಕ್ಕಂತಹ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮಸ್ಕಾರ ಗುರುಮಾತಾ. ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಖಮದೇನವೇ. ಮಂತ್ರಾಲಯ ಮಹಾನ್ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಆಶೀರ್ವಾದ, ಅನುಗ್ರಹ, ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನೋಡಿ, ಒಬ್ಬೊಬ್ಬರು ಸಹ ಇವತ್ತು ರಾಘವೇಂದ್ರ ಸ್ವಾಮಿಗೆ ಹೋಗಿರೋ ಅಂಥವ್ರಾಗಲಿ, ಹೋಗ್ತಾ ಇರೋಂಥವ್ರಾಗಲಿ, ನಾವು ಹೋಗಬೇಕು ಅಂದ್ಕೊಂಡಿರೋರಂಥವ್ರಾಗಲಿ, ಖಂಡಿತ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಲೇಬೇಕು. ನೋಡಿ, ಒಂದೊಂದು ಕಷ್ಟಕ್ಕೂ ಸರಿ, ಒಂದೊಂದು ವಿಶೇಷಕ್ಕೂ ಸರಿ ನಾವು ಎಷ್ಟೋ ಕಷ್ಟಪಡ್ತಾ ಇರ್ತೀವಿ, ಆದ್ರೂ ಆ ಭಗವಂತ ನಮ್ಮನ್ನು ಕೈ ಬಿಡೋದಿಲ್ಲ. ಎಷ್ಟೇ ಕಷ್ಟ ಕೊಟ್ಟರೂ ಸರಿ ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ಖಂಡಿತ ಯಾವುದೇ ಆಗಿರಲಿ, ನಾವು ಅದನ್ನು ಸ್ಟಾರ್ಟ್ ಮಾಡಿದ್ರೆ ಒಂದು ಅಂಗಡಿ ವ್ಯವಹಾರ ಆಗಲಿ, ಅಥವಾ ಒಂದು ವ್ಯಾಪಾರ ಆಗಲಿ, ಏನೇ ಒಂದು ಬಿಸ್ನೆಸ್ ಆಗಲಿ, ಅಥವಾ ಮಕ್ಕಳು ವಿದ್ಯಾಭ್ಯಾಸ ಆಗಲಿ, ಮದುವೆಗೆ ಇವಾಗ ಹೋಗಿ ಮಾತಾಡ್ತಾ ಇದ್ವಿ, ನಿಶ್ಚಿತಾರ್ಥ ಆಗುತ್ತೆ, ಈ ಥರ ಶುಭ ಕಾರ್ಯಗಳಾಗಲಿ, ಎಂಥದ್ದೇ ಆಗಿರಲಿ, ಖಂಡಿತ ಎಲ್ಲವೂ ಸಹ ಸಕ್ಸಸ್ ಆದೇ ಆಗುತ್ತೆ. ಹಾಗಾಗಿ ಇವತ್ತು ಗುರುವಾರ ರಾಘವೇಂದ್ರರಿಗೆ ತುಂಬ ಮುಖ್ಯವಾಗಿದ್ದ ವಾರನೇ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಅನುಗ್ರಹ ಇವತ್ತು ಗುರುವಾರ, ಗುರುಗಳ ಅನುಗ್ರಹದಿಂದ ಎಲ್ಲನೂ ಖಂಡಿತ ಸಕ್ಸಸ್ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಗುರು ಮುನಿವರ್ಗಳಾಗಲಿ, ಅದೇ ರೀತಿ ಋಷಿ ಮುನಿವರ್ಗಳಾಗಲಿ, ಎಂಥದ್ದೇ ಆಗಿರಲಿ, ಎಂಥವರೇ ಆಗಿರಲಿ, ಇವತ್ತಿನ ದಿವಸ ಅವನ ಆಯುಷ್ಮಾನ್ ಭವ ಅಂದ್ಬಿಟ್ರೆ ಸಾಕಂತೆ ವರ್ಷಗಟ್ಟಲೆ ನಮಗೆ ಬಂದು ಯಾವ ಆರೋಗ್ಯದಲ್ಲಿ ಯಾವ ತೊಂದರೆನೂ ಇಲ್ದಿರ ಚೆನ್ನಾಗಿರ್ತೀವಂತೆ. ಹಾಗಾಗಿ ಆ ಭಗವಂತನ ಆಶೀರ್ವಾದದಿಂದ ಅಲ್ಲಿ ಬರೋಂಥ ಪೀಳಿಗೆ ಯಾರೇ ಆಗಿರಲಿ, ಗುರುವಂಶದಲ್ಲಿ ಯಾರೇ ಎಂಥವರೇ ಆಗಿರಲಿ, ಅವರಿಂದ ನಾವು ಒಂದು ಆಶೀರ್ವಾದ ತೊಗೊಂಡ್ವಿ ಅಂತ ಅಂದರೆ ಖಂಡಿತ ನಮಗೆಲ್ಲನೂ ಸಕ್ಸಸ್. ಹಾಗಾಗಿ ಸ್ವಾಮಿ ಆಶೀರ್ವಾದದಿಂದ ನಾವು ಇವತ್ತಿನ ದಿವಸ ಆರಂಭ ಮಾಡಲೇಬೇಕು. ಅದರಿಂದ ಏನು ನಮಗೆ ಪ್ರತಿಫಲ ಇದೆ, ಏನು ರಾಘವೇಂದ್ರ ಸ್ವಾಮಿ ನಮಗೇನೆಲ್ಲ ಮಾಡ್ತಾರೆ, ಅವ್ರ ಧ್ಯಾನದಲ್ಲಿದ್ದಾರೆ, ಬೃಂದಾವನದಲ್ಲಿ ಏನು ಮಾಡ್ತಾ ಇರ್ತಾರೆ, ಏನು ಮಾಡ್ಕೊಂಡಿದ್ದಾರೆ, ಆ ಭಗವಂತನ ಆಶೀರ್ವಾದ ನಮಗೆ ಸಿಗ್ತಾ ಇದೆಯಾ? ಖಂಡಿತ ಹೇಗೇನಂಥದ್ದು ಒಂದೇ ಒಂದು ಚಿಕ್ಕ ಕ್ಲೂ ಅಷ್ಟೇ. ಹಾಗಾಗಿ ಆ ಕ್ಲೂಯಿಂದ ನಾವು ಬೇಕಾದಷ್ಟು ಪಡ್ಕೋಬೋದು. ಆ ಭಗವಂತ ಇದ್ದಾರಾ ಇಲ್ವಾ, ಬೃಂದಾವನದಲ್ಲಿ ಕೂತ್ಕೊಂಡು ನಮಗೆಲ್ಲ ಏನು ಮಾಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ. ನೋಡಿ, ಮಾಂಚಾಲಮ್ನವ್ರಿಗೂ ಅಷ್ಟೇ. ಮಾಂಚಾಲಮ್ನವ್ರ ಹತ್ರ ಹೋಗಿ ನಾವು ಬೇಡ್ಕೊಳ್ಳೋ ಅಂಥದ್ದು ಏನೇನೂ ಇಲ್ಲ. ಆ ದೇವಿ ನನ್ನಮ್ಮ ನೋಡಿ ಇವತ್ತು ಕೊಡಿಸಿದ್ದೀವಿ, ಆ ಜಗನ್ಮಾತೆನ ಚಾಮುಂಡೇಶ್ವರಿಯಾಗಿ, ಆದಿಪರಾಶಕ್ತಿಯಾಗಿ ಹೇಳ್ತಾ ಹೋಗ್ಬೋದು, ಪಾರ್ವತಾ ಸ್ವರೂಪಿಣಿಯಾಗಿ ಆ ಜಗನ್ಮಾತೆ ನಾವು ಕೊಡಿಸಿದ್ದೀವಿ. ಅದೇ ರೀತಿ ರಾಯರು ಇವತ್ತು ಗುರುವಾರ ನಿಮ್ಮ ಮುಂದೆ ಮಂತ್ರಾಲಯಕ್ಕೆ ಹೋಗೋ ಅಂಥವ್ರೆಲ್ಲರೂ ಅಲ್ಲಿ ದರ್ಶನ ಮಾಡ್ತಾರೆ. ಹೋಗೋಕ್ಕಾಗ್ದಿರ ಇರೋರು ಖಂಡಿತ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲಿಂದ ಖಂಡಿತ ನೀವು ದರ್ಶನ ಮಾಡ್ಕೊಬೋದು ನಮ್ಮ ರಾಯರನ್ನ. ವಾರಕ್ಕೊಮ್ಮೆ ಗುರುರಾಯರನ್ನ ದರ್ಶನ ಇದ್ದೇ ಇರುತ್ತೆ. ನೋಡಿ, ಗುರುಮಾತಾ ಗುರುವಾಣಿ ಅನ್ನೋದು ಗುರು ಏನು ಹೇಳಿದಾರೋ, ಗುರುಮಾತಾ ಅಂದರೆ ಗುರು ಯಾರು? ರಾಘವೇಂದ್ರ ಸ್ವಾಮಿ. ಗುರು ಮಾತಾ ಯಾರು? ಮಾಂಚಾಲಮ್ನವರು. ಗುರುಮಾತಾ ಗುರುವಾಣಿ. ಆ ಗುರುನು ಮಾತನೂ ಸೇರಿ ನುಡಿಯದಂಥ ಆಶೀರ್ವಾದ ಕೊಡೋ ಅಂಥ ವಾಣಿನೇ ಇದು ಗುರುಮಾತಾ ಗುರುವಾಣಿ. ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಹೆಸರು ನಾಮಕರಣ ಮಾಡಿದ್ದೀವಿ ಅಂತ. ನೋಡಿ, ಅದಕ್ಕೆ ಹೇಳೋದು ಆ ಭಗವಂತನ ಆಶೀರ್ವಾದ ಒಂದಿದ್ರೆ ಸಾಕು, ಏನು ಬೇಕಾದರೂ ಪಡ್ಕೋಬೋದು. ಇವಾಗ ಆ ಟಿ ವಿ ಮುಖಾಂತರ ನೋಡಿ, ಇವಾಗ ನಿಮ್ಗೆಲ್ರಿಗೂ ದರ್ಶನ ಸಿಗ್ತಾ ಇದೆ. ಕಾಮಧೇನು ಸಮೇತವಾಗಿ ರಾಯರು ಕೂತಿದ್ದಾರೆ, ಬೃಂದಾವನ ಸಮೇತವಾಗಿ ಕೂತಿದ್ದಾರೆ, ಧ್ಯಾನದಲ್ಲಿ ಕೂತಿದ್ದಾರೆ. ಯಾವ ರೀತಿ ವರ್ಣನೆ ಮಾಡ್ಬೋದು ನೋಡಿ. ಅವ್ರಿಗಾಗಿ ಅಕ್ಷತೆ ಮತ್ತು ಕಲ್ಸಕ್ರೆ ಎರಡೂ ಇಟ್ಟಿದ್ದೀವಿ. ಯಾಕೆ ಇವತ್ತು ನಾವು ಅದನ್ನು ಇಡಬೇಕು ಅಂತಂದರೆ, ಖಂಡಿತ ರಾಘವೇಂದ್ರ ಸ್ವಾಮಿಗೆ ಪ್ರಸಾದನೆ ಅವ್ರ ಮಂತ್ರದಿಂದ ಆಗಿದ್ದಂಥದ್ದು ಮಂತ್ರಾಕ್ಷತೆ. ಹಾಗಾಗಿ ಕಲ್ಸಕ್ರೆ ಅವ್ರಿಗೆ ಬೇಕಾಗಿದ್ದಂಥ ನೈವೇದ್ಯ ಪ್ರಸಾದ. ಹಾಗಾಗಿ ರಾಘವೇಂದ್ರ ಸ್ವಾಮಿಗೂ ಮಾಂಚಾಲಮ್ನವ್ರಿಗೂ ಸಹ ಅದೇ ಅಕ್ಷತೆನೂ ಕಲ್ಸಕ್ರೆನೇ ನೈವೇದ್ಯ. ಅಲ್ಲಿ ಅಭಿಷೇಕ ಎಲ್ಲ ನಡೆಯುತ್ತೆ. ರಾಯರಿಗಾಗಲಿ ಮಾಂಚಾಲಮ್ನವ್ರಿಗಾಗಲಿ ಸಹ ಅಭಿಷೇಕ ನಡೀತಾ ಇರುತ್ತೆ. ಎಲ್ಲ ಪೂಜೆನೂ ತುಂಬ ಆನಂದವಾಗಿ, ತುಂಬ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ವಿಶೇಷತೆಯಿಂದ ನಡೀತಾ ಇರುತ್ತೆ. ಆಗ ನಾವು ಎಲ್ಲರೂ ಹೋಗಿ ಸೇರ್ಕೋಬೋದು.
ಸೇವಾ ಚೀಟಿತ್ತು ಅಂದರೆ ಒಳಗಡೆ ಹೋಗಿ ನಾವು ಕೂತ್ಕೊಂಡು ಭಗವಂತನ ಆ ಪೂಜೆ ಪುನಸ್ಕಾರ ಎಲ್ಲ ನೋಡಿ ಕಣ್ ತುಂಬಿಸ್ಕೊಬೋದು. ಸೇವಾ ಚೀಟ್ ತಗೊಳ್ಲಿಲ್ಲ ಅಂದರೆ ಖಂಡಿತ ಒಳಗಡೆ ಅಲೋಡ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಅಷ್ಟು ರಶ್ ಇದೆ. ಇವತ್ತಂತೂ ನೋಡಿದ್ರೆ ಮಂತ್ರಾಲಯದಲ್ಲಿ ಸಾಕಷ್ಟು ರಶ್ ಇರುತ್ತೆ. ಮಂತ್ರಾಲಯ ಬಂದು ಇವಾಗ ತಿರುಪತಿ ಆಗ್ತಾ ಇದೆ ನೋಡಿ, ಅದು ದೊಡ್ಡ ತಿರುಪತಿ, ಇದು ಚಿಕ್ಕ ತಿರುಪತಿ ಆಗ್ತೈತೆ ಖಂಡಿತ. ಇದಕ್ಕೆ ಬಂದ್ಬಿಟ್ಟಿದೆ. ಯಾಕೆಂದರೆ ತಿರುಪತಿ ಸ್ವಾಮಿನ ಆಶೀರ್ವಾದದಿಂದ ಬಂದಂಥ ಆ ರಾಘವೇಂದ್ರ ಸ್ವಾಮಿ ವೆಂಕಟನಾಥನಾಗಿ ಬಂದು ಇವಾಗ ರಾಘವೇಂದ್ರ ಸ್ವಾಮಿಯನ್ನು ಪಟ್ಟಾಭಿಷೇಕ ತಗೊಂಡು ಪ್ರಪಂಚನೇ ಕಾಪಾಡ್ತಾ ಇದ್ದಾರೆ. ಒಂದೊಂದು ಜೀವರಾಶಿಲೂ ಇದ್ದಾರೆ ಅಂತ ಆ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಹಾಗಾಗಿ ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿರಬೇಕು. ಆ ಭಗವಂತನ ಆಶೀರ್ವಾದ ಇವತ್ತು ಗುರುವಾರ, ಅವರ ಆಶೀರ್ವಾದ ಸಂಕಲ್ಪ ನಮ್ಮೆಲ್ಲರಿಗೂ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಜೀವರಾಶಿಗೂ ಸಿಕ್ಕಿ ಎಲ್ಲ ಜೀವರಾಶಿನೂ ಆನಂದವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಸ್ಟಾರ್ಟ್ ಮಾಡೋಣ. ಗುರುವೇ ಶರಣಂ. ಮೊದಲಿಗೆ ಶ್ರೀ ಗುರು ರಾಘವೇಂದ್ರ ರಾಯರ ಮಂತ್ರವನ್ನು ಓದ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಹೌದು, ಓಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ಚಿಕ್ಕದೊಂದು ಹಾಡಾಡಬೇಕು ಅಂತ ನೆನೆ ದಿವಸ ನಮ್ಮ ಮಗಳು ಹೇಳೇ ಬಿಟ್ಟರು. ಅದನ್ನು ತಟ್ಟಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ಚಿಕ್ಕದಾಗಿ ಆಡ್ತೀನಿ. ಅದು ತಪ್ಪು ಇರ್ಬೋದು, ಖಂಡಿತ ಕ್ಷಮಿಸಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಹಾಲಾಗಿ, ನೀರಲ್ಲಿ ನೀರಾಗಿ ಆಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಕ್ಷಮಿಸಿ, ನಾನು ಮಡಿಕೆಯಲ್ಲಿರೋ ಅಂಥ ನೀರನ್ನ ಡೈಲಿ ಕುಡಿತಾ ಇದ್ದೀನಿ. ಬಿಸಿಲು ತಾಳ್ದಿರ ತುಂಬ ಫ್ರಿಜ್ಜಲ್ಲಿರೋ ನೀರೆಲ್ಲ ಕುಡಿದ್ಬಿಡ್ತೀನಿ. ಅದಕ್ಕೆ ನನಗೆ ಸ್ವಲ್ಪ ವಾಯ್ಸ್ ಮಾತಾಡೋಕ್ಕಾಗ್ತಾ ಇಲ್ಲ. ಹಾಡು ಆಡ್ತೀನಿ, ಭಜನೆ ಆಡ್ತೀನಿ, ಭಜನೆ ಕೈಯಲ್ಲಿ ಚಿಟಿಕೆ ಇಟ್ಕೊಂಡೆಲ್ಲ ಹಾಡ್ತೀನಿ, ತಾಳ ಹಾಕ್ಕೊಂಡು ಸೂಪರಾಗಿ ಆಡ್ತೀನಿ. ನನಗೆ ಭಜನೆ ಮಾಡಬೇಕು ಅಂದರೆ ಭಾರಿ ಇಷ್ಟ. ಖಂಡಿತ ನನ್ನ ವಾಯ್ಸನ್ನೆಲ್ಲ ಸರಿ ಮಾಡಿಕೊಂಡು ನಿಮ್ಮ ಮುಂದೆ ಒಂದು ದಿವಸ ಆ 1 ಅವರ್ ನನಗೆಷ್ಟು ಭಗವಂತ ನನಗೆ ಹಾಡನ್ನು ಕೊಟ್ಟಿದ್ದಾರೋ, ಆ ಮಂತ್ರನ ಕೊಟ್ಟಿದ್ದಾರೋ, ಪೂರ ಅವತ್ತಿನ ದಿವಸ ಇದೇ ರೀತಿ ಒಂದು ಗುರುವಾರ ಯಾವುದು ಯಾರ ಬಗ್ಗೆನೂ ಹೇಳಿದಿರ, ರಾಯರ ಬಗ್ಗೆ ಮಾತ್ರ ಹೇಳ್ಬಿಟ್ಟು ಅವತ್ತಿನ ದಿವಸ ಫುಲ್ಲು ನಿಮಗೋಸ್ಕರ ಹಾಡು ಮತ್ತು ಮಂತ್ರ. ಅದೇ ರೀತಿ ಖಂಡಿತ ನಾನೊಂದು ದಿವಸ ನಿಮ್ಮ ಮುಂದೆ ಎಲ್ಲನೂ ಸರಿ ಮಾಡಿಕೊಂಡು ಗಂಟ್ಲನ್ನ ಖಂಡಿತ ನಿಮ್ಮ ಮುಂದೆ ಹಾಡ್ತೀನಿ. ಇವಾಗ ಇಷ್ಟ ಆಡೋದಕ್ಕೆ ನನ್ನನ್ನು ಸರಿಯಾಗಿ ಆಡಿಲ್ಲ ಇದ್ರೇನು ನಾನೇ ಕ್ಷಮೆ ಕೇಳ್ಕೊತೀನಿ. ಯಾಕೆಂದರೆ ಆ ಭಗವಂತನಲ್ಲಿ ನೋಡಿ ಕ್ಷಮೆ ಕೇಳೋದು ಅಂದರೆ ಭಗವಂತನಿಗೆ ಅಷ್ಟು ಅಪಾರವಾಗಿದ್ದ ಪ್ರೀತಿ ಬರುತ್ತಂತೆ. ಆ ಪ್ರೀತಿ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಅದಕ್ಕೆ ಕ್ಷಮಿಸೋ ಮನಸ್ಸು, ಅದೇ ರೀತಿ ಸಾರಿ ಕೇಳೋ ಅಂಥ ಮನಸ್ಸಿರೋ ಜಾಗದಲ್ಲಿ ಆ ಭಗವಂತ ಯಾವಾಗಲೂ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತ ಎಲ್ರಿಗೂ ಇರಬೇಕು. ಗುರುವೇ ಶರಣ. ಒಂದು ಕರೆ ಇದೆ, ಖಂಡಿತ ಖಂಡಿತ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ರಾಯಚೂರು. ನಿಮ್ಮ ಹೆಸರು? ನಾಗರಾಜ್. ಮಾತಾಡಿ, ಗುರು ಮಾತಾ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ, ಹೇಳಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್, ಹೇಳಿ. 10th ಮುಗಿಸಿದ್ದೀನಿ ನಾನು. ನಿಮ್ಮ ವಾಯ್ಸು ಸ್ವಲ್ಪ ಜೋರಾಗಿ ಮಾತಾಡಿ. 10th ಮುಗಿಸಿದ್ದೀನಿ ಮೇಡಮ್. ಹಾಂ, ಏನಂತೆ? ಏನ್ ಸರ್? ಮುಂದೆ ಫ್ಯೂಚರ್ ಏನ್ ಮಾಡ್ತೀನಿ? ಹಲೋ, ಮುಂದೆ ಫ್ಯೂಚರ್ ಏನ್ ಮಾಡ್ತೀನಿ? ಮುಂದೆ future ಏನ್ ಮಾಡ್ತೀರಾ ಮಾಡ್ತೀರಾ? ಅಂದ್ರಾ? ಹ್ಮ್. ಇವಾಗ ಏನ್ ಮಾಡ್ತಾ ಇದ್ದೀರಾ ಸರ್ ನೀವು ಕೆಲಸ? 10th ಮುಗಿಸಿದ್ದೀನಿ ಮೇಡಮ್. ನಿಲ್ಸಿದ್ದೀರಾ? ಸೊ ಏನ್ ಓದಿದ್ರೆ ಸರ್? ಮದುವೆ ಆಗಿದೆನಾ ನಿಮ್ದು? ಇಲ್ಲ ಮೇಡಮ್, ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದ್ದೀನಿ. ಓಕೆ. ಶೀಘ್ರದಲ್ಲಿ ಮದುವೆ ಆಗಬೇಕು, ಮತ್ತೆ ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅಂತ ಇದ್ದೀರಾ? ಹ್ಞೂ ಮೇಡಮ್. ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇದ್ದೀರಾ? ನೀವು ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಕರೆಕ್ಟಾಗಿ ಮಾತಾಡಿ. ಅದಕ್ಕೆ ಆನ್ಸರ್ ನಾನು ಕೊಡ್ತೀನಿ ನಿಮಗೆ. ಹ್ಞೂ ಹೇಳಿ. 10th ಮುಗಿಸಿದ್ದೀನಿ ಮೇಡಮ್. ಸರ್ ನಿಮ್ಗೆ ಯಾರಾದ್ರೂ ಒಂದ್ ಸೆಕೆಂಡ್ ಸರ್, ನಿಮ್ಗೆ ನಿಮ್ ಕ್ವಶನ್ ಇದ್ರೆ ನೀವು ಚೆನ್ನಾಗಿ ಕೇಳ್ಕೊಳ್ಳಿ ಸರ್. ಸರಿಯಾಗಿ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಪಕ್ಕದಲ್ಲಿ ಯಾರು ನಿಮ್ಗೆ ಹೇಳ್ಕೊಡ್ತಾ ಇದಾರೆ, ಸೊ ಆತರ ಮಾಡಬೇಡಿ, ನೀವು ಮಾತಾಡಿ ಚೆನ್ನಾಗಿ. 10th ಎಕ್ಸಾಮ್ ಬರೆದಿದ್ದೀನಿ ಮೇಡಮ್. ಓಕೆ. ಅದು ಮುಂದಿನ ಫ್ಯೂಚರ್ ಏನ್ ಮಾಡ್ತೀನಿ? 10th ಎಕ್ಸಾಮ್ ಬರೆದಿದ್ದೀನಿ, ಅದು ಚೆನ್ನಾಗಿ ಮಾರ್ಕ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ? ಹ್ಞೂ ಮೇಡಮ್.
10th ಎಕ್ಸಾಮಲ್ಲಿ ಎರಡು ಎಕ್ಸಾಮ್ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡು ಬರೆದಿದೆಯಲ್ಲ ಪುಟ. ಏನು ಮ್ಯಾಥ್ಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ, ಸೈನ್ಸಲ್ಲೂ ಇದೆ. ಅದೆರಡೂ ಸ್ವಲ್ಪ ಕಮ್ಮಿ ಮಾರ್ಕ್, ತುಂಬಾ ಕಮ್ಮಿ ಮಾರ್ಕ್ ಬರುತ್ತಪ್ಪ. ಅದೆರಡರಲ್ಲೂ ಮಾರ್ಕ್ ಕಮ್ಮಿ ಆಗುತ್ತೆ. ಮತ್ತು ಅದು ಎರಡೂ ನಿನಗೆ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ಚೆನ್ನಾಗಿ ಓದ್ತಾ ಇದೆಯಾ? ಜ್ಞಾಪಕ ಇಟ್ಟು ಓದು ಮಗ. ಚೆನ್ನಾಗಿ ಓದ್ತಾ ಇದೆಯಾ? ಇನ್ನೂ ಸ್ವಲ್ಪ ನಿನಗೆ ವಿದ್ಯೆ ಬೇಕು. ಅಲ್ಲಿ ಪಕ್ಕದಲ್ಲಿ ಇರೋರು ನಿಮ್ಮ ತಂದೆನಾ? ಕೊಡಪ್ಪ ನಿಮ್ಮ ತಂದೆ. ಹಾಂ, ನಮ್ಮ ಮಾವರು. ಪರವಾಗಿಲ್ಲ, ಕೊಡಮ್ಮ, ಕೊಡು. ಜೈ ಶ್ರೀರಾಮ್. ನಮಸ್ಕಾರ, ಜೈ ಶ್ರೀರಾಮ್. ಹೇಳಿ, ಏನು ಪ್ರಶ್ನೆ ಅಂತ? ಅಮ್ಮ 10th ಎಕ್ಸಾಮ್ ನಮ್ಮ ತಂಗಿ ಮಗ ಅಮ್ಮ. ಓಕೆ. ಸಿದ್ಧಗಂಗಾ ಮಠದಲ್ಲಿ ಓದ್ತಾನ. ಅದಕ್ಕೆ ಆತನ ಏನು ಮುಂದೆ ಆತನದು ಫ್ಯೂಚರ್ ಏನು, ಅದೇನು ಪಾಸ್ ಆಗೋದು? ಪಾಸ್ ಆಗ್ತಾನೆ. ಆದರೆ ಮ್ಯಾಥ್ಸಲ್ಲೂ ಸೈನ್ಸಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ ಬರುತ್ತೆ, ಚಿಂತೆ ಮಾಡಬೇಡಿ. ನೆಕ್ಸ್ಟ್ ಓದ ಅಂತ ಸಮಯದಲ್ಲಿ ಚೆನ್ನಾಗಿ ಜ್ಞಾಪಕ ಕೊಟ್ಟು ಓದ್ದ ಅಂದರೆ ಅವನಿಗೆ ವಿದ್ಯೆ ಚೆನ್ನಾಗಿದೆ. ಒಂದು ದಿನ ಹೋಗಿ ನಿಯರೆಸ್ಟ್ ಯಾವ ದೇವಸ್ಥಾನ ಇದ್ರೇನು ಪರವಾಗಿಲ್ಲ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ಅವನ ಬುಕ್ಸನ್ನೆಲ್ಲ ತಗೊಂಡೋಗಿ ಅಲ್ಲಿ ಗಣಪತಿ ಹತ್ರ ಹಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಬರ್ಬೇಕು. ಅವನಿಗೆ ಮರದಿ ಜಾಸ್ತಿ ಆಗಿದೆ, ಮರ್ತೋಗ್ತಾನೆ, ಎಲ್ಲ ಓದೋದನ್ನ ಮರ್ತೋಗ್ತಾನೆ. ವಿದ್ಯೆ ಇದೆ, ವಿದ್ಯೆ ಚೆನ್ನಾಗಿದೆ, ಲೈಫು ಚೆನ್ನಾಗಿದೆ, ಅವನಿಗೆ ವಿದ್ಯೆ ಚೆನ್ನಾಗಿದೆ. ಆದರೆ ಮರ್ತೋಗ್ತಾನೆ. ಅದು ಮರಿಬಾರ್ದು ಅಂತ ಅಂದರೆ ಖಂಡಿತ ಅದನ್ನ ಸರಿ ಮಾಡಿಸಿ, ಸರಿಯಾಗುತ್ತೆ, ಒಳ್ಳೇದಾಗುತ್ತೆ. ಗುರುವೇ ಶರಣು. ಧನ್ಯವಾದಗಳು ಸರ್ ಕರೆ ಮಾಡಿದ್ಕೆ. ಅಮ್ಮ, ಇವಾಗ ಹೇಳ್ತಾ ಇದ್ದೀವಿ, ಇವತ್ತು ಗುರುವಾರ, ಇವತ್ತಿನ ವಿಶೇಷತೆ ಏನು? ರಾಯರ ವಾರವಾಗಿತ್ತು. ಇವತ್ತು ರಾಯರು ಯಾವ ರೀತಿಯಾಗಿ ಪೂಜೆ ನಡೀತಾ ಇರುತ್ತೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡಿ. ಖಂಡಿತ. ಗುರುವಾರ ನೋಡಿ, ಇವತ್ತು ಮಂತ್ರಾಲಯದಲ್ಲಿ ಜನೋಪಜನ, ಹೇಳಕ್ಕೆ ಜನಸಾಗರ ಅಷ್ಟಿರುತ್ತೆ. ಯಾಕೆಂತಂದರೆ ಫುಲ್ಲು ರಶ್ ಆಗಿಬಿಟ್ಟಿದೆ. ಇವಾಗ ಎಂಟ್ರೆನ್ಸಿಂದನೇ ಕ್ಯೂ ಇಟ್ಬಿಟ್ಟಿದ್ದಾರೆ, ಅಷ್ಟು ರಶ್ ಆಗಿಬಿಟ್ಟಿದೆ. ಮಾಂಚಲಮ್ನವ್ರ ಹತ್ರ ತೊಗೊಳ್ಳಿ, ರಾಧೇಂದ್ರ ಸ್ವಾಮಿ ಹತ್ರ ತೊಗೊಳ್ಳಿ, ರಾಯರ ಹತ್ರ ತೊಗೊಳ್ಳಿ, ಅಲ್ಲಿ ಸ್ವಾಮಿ ಶೀಡರ ಹತ್ರ ತೊಗೊಳ್ಳಿ, ಎಲ್ಲ ಕಡೆಗೂ ನಾನಾ ಕಡೆಗೂ ಕಣ್ಣು ಎಲ್ಲೆಲ್ಲ ಹೋಗುತ್ತಾ, ಅಷ್ಟು ರಶ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹೇಳಿದ್ದು ರಾಘವೇಂದ್ರ ಸ್ವಾಮಿಗೆ ಗುರುವಾರ ತುಂಬಾ ವಿಶೇಷ ದಿವಸ. ಯಾಕೆ ಅಂತಂದರೆ ಅವರು ಹುಟ್ಟಿದ್ದು ಸಹ ಗುರುವಾರ. ಹಾಗಾಗಿ ಆ ಭಗವಂತನ ನೋಡಿ, ಗುರು ಅನುಗ್ರಹ ಇದ್ದರೆ ಸಾಕು, ಗುರುಬಲ ಇದ್ದರೆ ಸಾಕು, ಗುರು ದೆಸೆ ಇದ್ದರೆ ಸಾಕು, ನಾವು ಚೆನ್ನಾಗಿರ್ಬೋದು ಅನ್ನೋದು ಎಷ್ಟೋ ವಿಶೇಷತೆಯಿಂದ ಹೇಳ್ತಾರೆ. ಖಂಡಿತ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಅಂದ್ರೇನು, ಶುಭ ಕಾರ್ಯ ನಡಿಬೇಕು ಅಂತ ಅಂದ್ರೇನು, ನಮ್ಮ ಮನಸ್ಸಿಂದ ಬರಬೇಕಂತೆ. ಏನು ಅಂತ ಅಂದರೆ ಭಗವಂತನ ಆಶೀರ್ವಾದ ನಮಗೆ, ಗುರು ಅನುಗ್ರಹ ಸಿಗಬೇಕು, ಗುರು ಆಶೀರ್ವಾದ ನಮಗೆ ಖಂಡಿತ ಸಿಗಬೇಕು. ಗುರುವಿನಿಂದ ನಾವು ಪಡ್ಕೊಳ್ಳೋ ಅಂಥದ್ದೆಲ್ಲನೂ ಅವರ ಆಶೀರ್ವಾದ ಇದ್ದರೆ ಮಾತ್ರನೇ ಅಂತ ನಾವು ಆತ್ಮಸಾಕ್ಷಿಯಿಂದ, ಮನಸಾಕ್ಷಿಯಿಂದ ಪ್ರಾರ್ಥನೆ ಮಾಡಿದ್ದು ಸತ್ಯ. ಆದರೆ ಖಂಡಿತ ಭಗವಂತ ಒಂದೊಂದು ಹೂನು ಮುಂದೆ ತರ್ತಾ ನಮ್ಮನ್ನು ಮೆಟ್ಲು ಹತ್ತಿಸ್ತಾನೆ ಇರ್ತಾರಂತೆ. ನೋಡಿ, ಎಷ್ಟು ನಮ್ಮ ಮನಸ್ಸಲ್ಲಿ ಭಕ್ತಿ ಇರುತ್ತೋ, ಎಷ್ಟು ನಿಷ್ಠೆಯಿಂದ ಮಾಡ್ತೀವೋ, ದಾನ ಧರ್ಮದಿಂದ ಇರ್ತೀವೋ, ಖಂಡಿತ ಅಷ್ಟೇ ನಿಕಟ್ಟಾಗಿ ಆ ಭಗವಂತ ನಮಗೆ ಮಾಡೋ ಅಂಥ ವಿಷಯಗಳನ್ನ ತಿಳಿಸ್ಕೊಡ್ತಾರಂತ. ಹಾಗಾಗಿ ರಾಘವೇಂದ್ರ ಸ್ವಾಮಿನ ತೊಗೊಂಡ್ರೆ ರಾಘವೇಂದ್ರ ಸ್ವಾಮಿಯಿಂದ ನಾವು ಏನೆಲ್ಲ ಪಡ್ಕೋಬೋದು, ಏನೆಲ್ಲ ಅವ್ರು ನಮ್ಗೆ ಆಶೀರ್ವಾದ ಕೊಡ್ತಾರೆ. ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗೋಸ್ಕರ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಭಗವಂತ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಸಾಕು. ನಿನ್ನೆ ಸಹ ಒಬ್ರು ಹೇಳಿದ್ರು, ಅಮ್ಮ ನಾನು ಹೋಗಲೇ ಇಲ್ಲ ಮಂತ್ರಾಲಯಕ್ಕೆ, ಹೋಗಿ 1 ವಾರ ಆಯಿತು, ಇವಾಗ ಮತ್ತೆ ನನಗೆ ಅಕ್ಷತೆ ತಂದು ಒಬ್ಬರು ಕೊಟ್ರಮ್ಮ ಅಂದರು. ನೋಡ್ರಿ, ಅವ್ರಿಗೇನೋ ಒಂದು ನಡಿಬೇಕಾಗಿತ್ತಂತೆ. ಅಕ್ಷತೆ ಬಂದು 1 ಅವರ್ ಒಳಗಡೆ ಅವ್ರಿಗೆ ನಡೆದಿದೆ. ಕಾರಣ ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ